ನಮ್ಮ ನಿರ್ದೇಶಕರದೀಗ ದೋಸೆ ತಿಂದು ಮುಗಿದಿದೆ. ಏನಪ್ಪ ಇವರು ಶೂಟಿಂಗು ಹೀಗೆ ಮಾಡ್ತೀವಿ ಅಂತಾರೆ, ಇಲ್ಲೂ ಹೀಗೆ ಮಾಡ್ತಾರಲ್ಲ ಅಂತ ಅನ್ಕೋಬೇಡಿ. ನಮ್ಮ ನಿರ್ದೇಶಕರ ದಿನಚರಿ ಶೂಟಿಂಗ್ ಟೈಮಲ್ಲಿ ಹೇಗಿರುತ್ತೆ ಅಂದರೆ, ಇಡೀ ದಿನ ಶೂಟಿಂಗ್ ಮುಗಿಸಿ ಆ ಇಡೀ ದಿನ ಶೂಟಿಂಗ್ ಆಗಿದ್ದು ಸೈಮಲ್ಟೇನಿಯಸ್ ಆಗಿ ಎಡಿಟಿಂಗ್ ನಡೀತಾ ಇರುತ್ತೆ. ಆ ಎಡಿಟಿಂಗ್ ಎಲ್ಲ ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಬೆಳಗಿನ ದೃಶ್ಯಗಳೆಲ್ಲ ಎಡಿಟ್ ಆಗಿ ಒಂದು ರೆಡಿಯಾಗಿರುತ್ತೆ. ಅದರ ವೀಕ್ಷಣೆ ಮಾಡಿ ಅದರ ಸಜೆಷನ್ಸ್ ಕೊಟ್ಟು ಎಡಿಟರ್ಗೆ ಮತ್ತು ಇಡೀ ಟೀಮ್ ಜೊತೆ ಆ ದೃಶ್ಯಗಳನ್ನು ನೋಡಿ ಆಮೇಲೆ ಮತ್ತೆ ಊಟ ತಿಂಡಿ ಕಾರ್ಯಕ್ರಮ ಇರುತ್ತೆ. ಹಾಗೆ ಈ ನಮ್ಮ ಒಗ್ಗರಣೆ ಸಿನಿಮಾಗೆ ಈ ನಮ್ಮ ಅಡುಗೆ ರುಚಿ ಇನ್ನೂ ಹೆಚ್ಚು ಮಾಡೋದಕ್ಕೆ ಬರೀ ನಿರ್ದೇಶನ, ನಟನೆ ಮತ್ತು ನಮ್ಮ ಎಡಿಟಿಂಗು ಇದರ ಜೊತೆಗೆ ಮುಖ್ಯವಾದಂಥ ಇನ್ನಿಬ್ಬರು ವ್ಯಕ್ತಿಗಳಿದ್ದಾರೆ. ಒಬ್ಬರು ಇಳೆಯರಾಜ ಅವರು, ಇನ್ನೊಬ್ಬರು ಜಯಂತ್ ಕಾಯ್ಕಿಣಿ ಅವರು. ಇಳೆಯರಾಜ ಏನು ಹೇಳಲಿ ಅವ್ರ ಬಗ್ಗೆ? ಇತ್ತೀಚೆಗೆ ಒಂದು ಇಂಟರ್ವ್ಯೂ ಬಂತು, ನನಗೆ ಬಹುಶಃ ತುಂಬ ಜನ ಅವ್ರನ್ನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ಯಾರೋ ಅವ್ರನ್ನ ಕೇಳಿದ್ರು ಮೊನ್ನೆ ಇಂಟರ್ವ್ಯೂನಲ್ಲಿ, ನಿಮ್ಮ ಹತ್ರ ಬರೋದಕ್ಕೆ ಯಾಕೆ ಹೆದರ್ತಾರೆ ಜನ ನಿರ್ದೇಶಕರು ಅಂದರೆ ಯಾಕಂದರೆ ಅವ್ರಿಗೆ ಮ್ಯೂಸಿಕ್ ಗೊತ್ತು, ಅದಕ್ಕೆ ಹೆದರ್ತಾರೆ ಅಂತ. ಯಾಕಂದರೆ ಅವರು ಮತ್ತು ನನ್ನ ಸಜೆಷನ್ ಹೇಳಬೇಕು. ನನಗೆ ಆಲ್ರೆಡಿ ಯಾವುದೋ ಗೊತ್ತಿರೋ ಮ್ಯೂಸಿಕ್ ನಾನು ಮಾಡಲ್ಲ. ನನಗೆ ನೀವು ಕತೆ ಹೇಳಬೇಕು, ನಿಮ್ಮ ಕತೆಯಿಂದ ನನಗೆ ಮ್ಯೂಸಿಕ್ ಕೊಡಬೇಕು. ಇಳೆಯರಾಜ ಜೊತೆ ನನಗಿದ್ದ ಅದ್ಭುತವಾದ ಅನುಭವ ಏನಂದರೆ, ಆ ಅದ್ಭುತವಾದ ಮಹಾನ್ ವ್ಯಕ್ತಿಗೆ ನಾನು ನನ್ನ ಭಾವವನ್ನು, ಕಥೆಯನ್ನು, ಆ ಹಾಡಿಗೆ ಬೇಕಾದ ಕಾರಣವನ್ನು ಹೇಳುತ್ತಾ ಇದ್ದ ಹಾಗೆ ಆ ನನ್ನ ಅವಶ್ಯಕತೆಗೆ ಅಲ್ಲೊಂದು ಮ್ಯೂಸಿಕ್ ಹುಟ್ಟುತ್ತೆ. ಅಲ್ಲಿ ನನ್ನ ಹತ್ರ ಇದೆ, ಮುಂದೆ ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, 2-4 ಟ್ಯೂನ್ ಇದೆ, ಈ ಟ್ಯೂನಲ್ಲಿ ಯಾವ್ದು ಹಾಕ್ಕೊಳ್ಳಿ ಇರಲ್ಲ. ಅದು ಮಾತಾಡ್ತಿದ್ದಾಗ ಹುಟ್ಟುತ್ತೆ. ಫಾರ್ ಎಕ್ಸಾಂಪಲ್ ಈ ನಾವು ಇಬ್ಬರ ಬ್ಯೂಟಿಫುಲ್ ಹಾಡು, ಅದು ಪ್ರಶ್ನೆ ಉತ್ತರ ಥರ ಇದ್ರೆ ಚೆನ್ನಾಗಿರುತ್ತಲ್ವಾ ಅನ್ನೋದು, ಅದೇನು ಹುಡುಕಾಟ ಇರೋದು. ಇಟ್ ಈಸ್ ಸಮಥಿಂಗ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ನಾನು ಎಲ್ಲರ ಜೊತೆ ಒಂದು ವಿಷಯ ಹೀಗೆ ಬೇಕು ಅಂತ ಹೇಳಿ ಕೆಲಸ ಕೇಳಬಲ್ಲೆ, ಕೆಲಸ ಮಾಡಿಸ್ಕೊಳ್ಬಲ್ಲೆ. ಆದರೆ ಮ್ಯೂಸಿಕ್ ವಿಷಯದಲ್ಲಿ ನನ್ನ ಕೈ ಎತ್ಬಿಟ್ಟೆ. ನನಗೆ ಗೊತ್ತಿಲ್ಲ ಸರ್ ಇದು. ಯಾಕಂದರೆ ಗೊತ್ತಿದೆ ಅಂದರೆ ನಾನು ಇದುವರೆಗೂ ಕೇಳಿರುವ ಅಥವಾ ನನಗೆ ಇಷ್ಟವಾಗಿರೋ ಮ್ಯೂಸಿಕ್ಕನ್ನು ಮತ್ತೆ ತರ್ತೀನಿ ನಾನು. ನನಗೆ ಗೊತ್ತಿಲ್ಲ ಅಂದ್ಬಿಟ್ರೆ ನಾನು ಇದುವರೆಗೂ ಕೇಳದಿರೋ ಒಂದು ಮ್ಯೂಸಿಕ್ ನನಗೆ ಹುಟ್ಟುತ್ತೆ. ಅದು ನನ್ನ ಕತೆಗೆ, ನನ್ನ ಭಾವಕ್ಕೆ, ನನ್ನ ಆ ಕ್ಷಣಗಳಿಗೋಸ್ಕರವೇ ಹುಟ್ಟಿದ ಮ್ಯೂಸಿಕ್ಕು. ಅದು ಇಳೆಯರಾಜದಿಂದ ಮಾತ್ರ ಸಾಧ್ಯ ಆಯಿತು ನನಗೆ. ಅವರಿಂದ ಆ ಸಾಧ್ಯತೆಯೇ ತುಂಬ ಖುಷಿಯಾದ ವಿಷಯ. ಇನ್ನು ಕಾಯ್ಕಿಣಿಯ ಉಪಮೆಗಳೆಲ್ಲ ನನಗೆ ಅರ್ಥನೇ ಆಗಲ್ಲ. ನೋಡಿ, ನಾನು ಹೇಳಿದ ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ದಾರೆ ಅಂತ ಗೊತ್ತಿಲ್ಲ ಅವ್ರಿಗೆ. ಅವ್ರಿಗೆ ಗೊತ್ತಿಲ್ಲದೇನೆ ಒಂದು ಸಂಗಾತಿ ಸಿಕ್ಕಿದೆ ಅನ್ನೋ ಸಂತೋಷದಿಂದ ಬರುವಂತಹ ಅನುಭವವನ್ನು ಅನುಭವಿಸ್ತಾ ಇದ್ದಾರೆ. ಏನೋ ನಡೀತಿದೆ ಅವ್ರ ಸುತ್ತಲೂ ಅಂದರೆ, ಯಾರೋ ಜೋಕಾಲಿಯನ್ನು ಜೀಕಿ ಹೋದಂತಿದೆ ಅಂತಾರೆ. ಜೋಕಾಲಿಯಲ್ಲಿ ಕೂತ ಅನುಭವ ಜಿಗ್ತಾ ಇದೆ. ಅದು ಯಾರು ಜಿಕ್ಕಿದ್ದು ಅನ್ನೋದು ಗೊತ್ತಿಲ್ಲ, ಕಾರಣಗಳು ಗೊತ್ತಿರಲ್ಲ. ಅಷ್ಟು ಬ್ಯೂಟಿಫುಲ್ಲಾಗಿ ಜೇಬಲಿ ಸಿಕ್ಕಿದೆ ಚಂದ್ರನ ಚೂರು ಒಂದು ಅಂತ ಬರೀತಾರೆ. ಅದೇ ಊಟದ ಬಗ್ಗೆ ಮಾತಾಡ್ತಾ ಊಟದ ಹಾಡು ಬರೀರಿ ಕಾಯ್ಕಿಣಿ ಅವರೇ. ಬಟ್ ಅದರಲ್ಲಿ ನನಗೆ ಸಂಬಂಧಗಳು ಬೇಕು ಅಂದರೆ, ಒಲೆಯ ಮುಂದೆ ಉರಿಯುವ ಅಮ್ಮನ ಸವಿ ನೆನಪಿದೆ ಅಂತಾರೆ. ದಿಢೀರಂತ ಒಲೆಯ ಮುಂದೆ ನಮ್ಮ ಇಡೀ ಜೀವನದುದ್ದಕ್ಕೂ ಒಂದು ತಾಯಿ ಎಷ್ಟು ಗಂಟೆಗಳು ಊಟ ತಿಂಡಿ ಎಲ್ಲ ಮಾಡ್ತಾ ಅಂದರೆ ಅದ್ರ ಮುಂದೆ ಉರಿದಿರ್ತಾಳೆ ಅವಳು ಅಂತ, ಅವಳ ಕೈಗುಣ ಈ ಥರದೊಂದು ಲೈಟ್. ಇಬ್ಬರು ವಿರಹ ಇದೆ, ಅವರಿಬ್ಬರಿಗೂ ವಿರಹ ಅಂತ ಗೊತ್ತಾಗ್ತಿಲ್ಲ. ಬಟ್ ಆ ವಿರಹ ವೇದನೆಯನ್ನು ಅವನು ಅನುಭವಿಸ್ತಾ ಇದ್ದಾರೆ. ಯಾಕೆ ನೋವಾಗ್ತದೆ ಅಂತ ಗೊತ್ತಿಲ್ಲ ಅವ್ರಿಗೆ. ನಮಗೆ ಒಬ್ಬರನ್ನೊಬ್ಬರ ಜೊತೆ ಬೇಜಾರಾಗಿ ಗೊತ್ತಾಗುತ್ತೆ, ನೋವಿನ ಮೂಲ ಗೊತ್ತಾಗುತ್ತೆ. ಗೊತ್ತಿಲ್ಲದೆ ಅನುಭವಿಸ್ತಿದ್ದಾರೆ ಅಂತ ಅವರಿಬ್ಬರ ಬಗ್ಗೆ ಬರೆದ್ರೆ ಎಷ್ಟು ಚೆನ್ನಾಗಿ ಬರೀತಾನೆ ಮನುಷ್ಯ. ಬರೆಯದ ಹಾಡನ್ನು ಹೇಗೆ ಮರೆಯಲಿ, ಕನಸಿನ ಕಂಬನಿ ಹೇಗೆ ಒರೆಸಲಿ, ವಹಿಸದ ಪಾತ್ರವ ಹೇಗೆ ತೊರೆಯಲಿ. ದಟ್ ಈಸ್ ಕಾಯ್ಕಿಣಿಯನ್ನು ತುಂಬ ಫೇವ್ರೇಟ್ ನನಗೆ. ಯಾಕಂದರೆ ಅವರನ್ನು ಭೇಟಿ ಮಾಡೋಕ್ಕೆ ಮುಂಚೆ ಅವ್ರನ್ನ ಭೇಟಿ ಮಾಡಿದ್ದೆ ಅವರ ಪುಸ್ತಕಗಳ ಮೂಲಕ. ಯಾಕಂದರೆ ಆ ಕಾಯ್ಕಿಣಿನ ಓದ್ತಾ ಹೋದರೆ ಒಬ್ಬ ಅದ್ಭುತವಾದ ಗೆಳೆಯನ ಜೊತೆ ಕೂತು ಮಾತಾಡ್ತಿದ್ದ ಹಾಗೆ. ಮತ್ತು ನೀವು ನೋಡಿರದ ಕಿಂಡಿಯಿಂದ ಪ್ರಪಂಚವನ್ನು ತುಂಬ ಆತ್ಮೀಯವಾಗಿ ಪ್ರೀತಿಯಿಂದ ತೋರಿಸುವಂಥ ಅದ್ಭುತವಾದ ಒಂದು ವ್ಯಕ್ತಿತ್ವ, ಒಂದು ಬರವಣಿಗೆ ಅವ್ರ ಕೈ ನಡೆದಿದೆ. ಹಾಗೆ ನನ್ನ ಭಾವ, ನನಗೆ ಆ್ಯಸ್ ಅ ನಿರ್ದೇಶಕನಾಗಿ ನನಗೆ ಈ ಭಾವ ಬೇಕು ಅಂದರೆ ನಾನೇ ಆಶ್ಚರ್ಯಪಡುವಂತಹ ಒಂದು ಅದ್ಭುತವಾದ ಉಪಮೆಯನ್ನು ಕೊಟ್ಟು ಅದನ್ನು ಹಾಡು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅವ್ರಿಗೆ. ಐ ಥಿಂಕ್ ಐ ಆಮ್ ವೆರಿ ಬ್ಲೆಸ್ಡ್. ಈ ಥರದ ದೈತ್ಯ ಪ್ರತಿಭೆಗಳು, ತುಂಬ ಸೂಕ್ಷ್ಮ ಪ್ರತಿಭೆಗಳು ಆ್ಯಂಡ್ ತುಂಬ ತೀವ್ರವಾಗಿ ತಮ್ಮ ಕೆಲಸವನ್ನು ಪ್ರೀತಿಸುವಂಥವ್ರು. ಸೊ ಇಳೆಯರಾಜ ಅವರು ಹೇಗೆ ಅವರ ಮಹೇಂದ್ರನ್ ಅಂತ ಒಬ್ಬ ದೊಡ್ಡ ಡೈರೆಕ್ಟ್ರು, ಅವ್ರು ಮಾತಾಡ್ತಾ ಉದರಿ ಪುಕ್ಕಳಂತೆಲ್ಲ ಮಾಡಿದ್ರು ಇಳೆಯರಾಜ ಜೊತೆ. ಅವ್ರು ಹೇಳಿದ್ರು, ನನ್ನ ಸಿನಿಮಾದ ಡೈಲಾಗ್ ರೈಟರ್ ಇಳೆಯರಾಜ ಅಂತ. ಯಾಕಂದರೆ ಮಾತು ಕಮ್ಮಿ ಇರುತ್ತೆ. ಆ ರೀ ರೆಕಾರ್ಡಿಂಗ್ನಲ್ಲಿ
ಇವನು ಒಗ್ಗರಣೆ ಅಂತ ಸಿನಿಮಾ ನೋಡಿದ್ರೇ ಆ ಇಡೀ ಕಥೆಯ ಭಾವವನ್ನು ನಾನು ಹೇಳಬೇಕು ಅಂದ್ಕೊಂಡಿರೋದನ್ನು ಒಂದು ಸಣ್ಣ ಮಗುವನ್ನು ತಾಯಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗುತ್ತಲ್ಲ ಇದು ದಾರಿ ಅಂತ, ಹಾಗೆ ಮ್ಯೂಸಿಕ್ ನನ್ನ ಸಿನಿಮಾ ತೊಗೊಂಡು ನನ್ನ ಮ್ಯೂಸಿಕ್ ಬಿಟ್ಟು ಆ ಸಿನಿಮಾ ನೋಡಿದ್ರೆ ನನಗೆ ಇಷ್ಟು ಆಳವಾಗಿ ನಾನು ತಟ್ಟಲ್ಲ ಆ ಸಿನಿಮಾ. ಬಟ್ ಇಳೆಯರಾಜ ಅವರು ಹಂಗೆ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹೀ ಈಸ್ ಅನದರ್ ಡೈರೆಕ್ಟರ್ ಆಫ್ ಮೈ ಫಿಲ್ಮ್, ಹೀ ಈಸ್ ಅನದರ್ ರೈಟರ್ ಆಫ್ ಮೈ ಫಿಲ್ಮ್. ನೀವು ಮೂಲಭೂತವಾಗಿ ನಟನೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದಿರೋರು 25-30 ವರ್ಷಗಳಿಂದ. ನೀವು ಏಕಕಾಲಕ್ಕೆ ನಟ ಮತ್ತು ನಿರ್ದೇಶಕ ಆಗಿದ್ದಾಗ ಈ ನಟ ಮತ್ತು ನಿರ್ದೇಶಕ ಒಬ್ರಿಗೊಬ್ರಿಗೆ ಡಿಕ್ಕಿ ಹೊಡ್ಕೊಳ್ಳಲ್ವಾ? ಡಿಕ್ಕಿ ಹೊಡ್ಕೊಳ್ಳೋದು ತುಂಬ ಒಳ್ಳೆಯ ವಿಷಯಗಳು ನಡೀತು. ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ ಆ್ಯಕ್ಟರ್ ಅವನು ಪ್ರಕಾಶ್ ರೈ. ನನಗೆ ಮೊದಲು ನಿರ್ದೇಶನ ಮಾಡಿದ ತಕ್ಷಣ ನನಗೆ ಅರ್ಥ ಆಗಿದ್ದೆ ನಟರು ಎಷ್ಟು ಮೂರ್ಖರು ಅಂತ. ಯಾಕಂದರೆ ಎಷ್ಟೋ ಲೇಯರ್ಗಳಿರುತ್ತೆ ಒಂದು ಸಿನಿಮಾಗೆ, ಎಷ್ಟೋ ಡೈಮೆನ್ಷನ್ಗಳಿರುತ್ತೆ ಒಂದು ಶಾರ್ಟ್ಗೆ. ಅದು ನಟ ಅವನಿಗೆ ಅರ್ಥ ಆಗೋದು ಅವನು ಮಾತ್ರನೇ. ಒಂದು ಪೇಂಟಿಂಗ್ನಲ್ಲಿರೋ ಒಂದು ಬಣ್ಣಕ್ಕೆ ಪೇಂಟಿಂಗ್ ಅರ್ಥನೇ ಆಗಲ್ಲ. ಅದಕ್ಕೆ ತಾನು ಯಾವಾಗಲೂ ಮುಖ್ಯ ಆಗಬೇಕು. ಬಟ್ ಆ ಅಳತೆ ಏನು ಅಂತ ನಿರ್ದೇಶಕನಿಗೆ ಗೊತ್ತಿರುತ್ತೆ, ಬಟ್ ಆ ಪೇಂಟಿಂಗ್ ತನ್ನ ಮಾತ್ರ ಗೊತ್ತಿರ್ತದೆ. ಹಾಗೆ ಪ್ರಶ್ನೆಗಳು ಸಾವಿರ ಇರುತ್ತೆ. ಬಟ್ ನಾನು ನಿರ್ದೇಶನ ಮಾಡುವಾಗ ಸ್ವಲ್ಪ ಬಾಯಿ ಮುಚ್ಚೋ ಒಂದು ಮ್ಯೂಸಿಕ್ ಹಾಕ್ತೀನಿ, ಸೈಲೆಂಟ್ ಕೊಡು ನನಗೆ. ಇಲ್ಲ ಈ ಭಾವವನ್ನು ನೀನು ಮಾತಿನಲ್ಲಿ ಹೇಳಬೇಡ, ಕಣ್ಣಲ್ಲಿ ಹೇಳು. ಯಾಕಂದರೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ವಾ, ಹಿಂಗೂ ಹೇಳ್ಬೋದು ರೀ ಅಂತಿರ್ತೀವಿ. ಬಟ್ ಇಲ್ಲ, ನನಗೆ ಹಿಂಗೆ ಬೇಕು ಅಂತ ನಿರ್ದೇಶಕ ಹೇಳೋದು. ಅದೆಲ್ಲ ಒಂದು ಕಡೆ ಪ್ರಾಬಬ್ಲಿ ನನಗೆ ಅನ್ಲರ್ನಿಂಗ್ ಶುರುವಾಯಿತು. ಯಾಕಂದರೆ ಒಬ್ಬ ನಿರ್ದೇಶಕನ ದೃಷ್ಟಿಯಿಂದ ನಟ ಪ್ರಕಾಶ್ ರೈ ನೋಡೋಕ್ಕೆ ಸಾಧ್ಯ ಆಯಿತು. ನನಗೆ ತುಂಬ ಕಲಿತೆ ನಾನು, ತುಂಬ ಕೇಳಿಸೋದು ಕಲ್ತ್ಕೊಂಡೆ. ಪ್ರಾಯಶಃ ಏನೇ ಆದರೂ ಒಬ್ಬ ವ್ಯಕ್ತಿ ತಾನೇ, ನಾನು ಮನುಷ್ಯ ತಾನೆ. ಸೊ ಇಷ್ಟು ಹೆಸರು, ಇಷ್ಟು ಎಲ್ಲರೂ ನಮ್ಮನ್ನು ತಲೆ ಏನು ಮಾಡಿದ್ರು ಓಕೆ ಅಂತ ಗುಡ್ ವಿಲ್ಲಿಂದ ಗೆದ್ಕೊಂಡು ಹೋಗ್ಬಿಡ್ತೀವಿ. ನಾವೇನು ಮಾಡೋದು ಚೆನ್ನಾಗಿರುತ್ತೆ ಅಂತ. ಯಾಕಂದ್ರೆ ನಾವೊಂದು ಕೆಲಸ ಮಾಡಿದ್ರೆ ಅರ್ಧ ದಾರಿಗೆ ಜನ ಬರ್ತಾರೆ ಇಷ್ಟ ಆದವನ್ನ. ಸೊ ವಿ ಜಸ್ಟ್ ಕೆಟ್ಟ ಪರ್ಫಾರ್ಮೆನ್ಸ್ಗಳಿಂದ ಕೂಡ ತಪ್ಪಿಸ್ಕೊಂಡು ಬಿಟ್ಟಿರ್ತೀವಿ ತುಂಬ. ಯಾಕಂದರೆ ಕಲಿಯೋದು ನಿಂತುಬಿಟ್ಟಿರುತ್ತೆ, ಯೋಚನೆ ಮಾಡೋದು ನಿಂತುಬಿಟ್ಟಿರುತ್ತೆ, ಕೇಳಿಸ್ಕೊಳ್ಳೋದು ನಿಂತುಬಿಟ್ಟಿರುತ್ತೆ. ಪ್ರಾಯಶಃ ಆ ದೃಷ್ಟಿಯಲ್ಲಿ ನಟ ಪ್ರಕಾಶ್ ರೈ ನಾನು ಹೊರಗಡೆಯಿಂದ ನೋಡಿ ನಟನಾಗಿ ನನಗೆ ಬೇರೆ ಬೇರೆ ಇನ್ನು ಮುಂದಿನ ಸಿನಿಮಾಗಳಲ್ಲಿ ನೀವು ನೋಡ್ತೀರಿ ನಾನು ನೋಡೋ ದೃಷ್ಟಿನೂ ಒಂದು ಸ್ವಲ್ಪ ಬದಲಾಗಿದೆ. ಅನ್ಲರ್ನಿಂಗ್ ಪ್ರಾಸೆಸ್ ಚೆನ್ನಾಗಿದೆ ಅದೊಂದು. ಆ್ಯಂಡ್ ಇನ್ನೊಂದು ಕಡೆ ನನಗೆ ಆ ನಟ ತುಂಬ ನಂಬಿಕೆ ಕೊಡ್ತಾನೆ. ನಾನು 3 ಭಾಷೆ ಸಿನಿಮಾ ಮಾಡಬೇಕು, 3 ಭಾಷೆಗೂ ಹತ್ತಿರವಾದಂಥ ಒಬ್ಬ ಮುಖ್ಯವಾದ ನಟ ಬೇಕು, 3 ಭಾಷೆಯೂ ಗೊತ್ತಿರಬೇಕು. ನನಗೆ ಇನ್ನೊಬ್ಬರು ಸಿಗಲಿಲ್ಲ. ಸೊ ಆ ದೃಷ್ಟಿಯಲ್ಲಿ ನನಗೆ ದೊಡ್ಡ ಬಲವಾಗಿ ಆ ನಟ ಸಿಕ್ಕ ನನಗೆ ಒಬ್ಬ ನಿರ್ದೇಶಕನಾಗಿ ಹೊರಗಡೆಯಿಂದ ನೋಡಿದಾಗ. ಸೊ ಇಟ್ ವಾಸ್ ಗಿವ್ ಆ್ಯಂಡ್ ಟೇಕ್. ಈ ನಟ ಪ್ರಕಾಶ್ ರೈ ಮತ್ತು ನಿರ್ದೇಶಕ ಪ್ರಕಾಶ್ ರೈನ ನಡುವಿನ ಇದು ಹೇಗಿರುತ್ತೆ ಅಂದರೆ, ನಾನು ನನ್ನ ಕನಸು ಚಿತ್ರ ಮಾಡಬೇಕಾದ್ರೆ ಇಡೀ ದೃಶ್ಯದಲ್ಲಿ ಇವರು ಇರ್ತಾಯಿದ್ರು. ನಿರ್ದೇಶನ ಮಾಡ್ತಾ 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 ಇವ್ರದ್ದು ಯಾವುದೋ ಒಂದು ಶಾರ್ಟ್ ಇರೋದು. ಇವ್ರ ಶಾರ್ಟ್ಗೆ ಇವರು ಅಷ್ಟು ಸ್ಟ್ರೈನ್ ಆಗಿರುವ ಮುಖದಲ್ಲಿ ಇರ್ತಿದ್ದ ಪ್ರಕಾಶ್ ರೈ ಒಂದು ಏನೋ ವೆಟ್ಲಾತಲ್ಲಿ ಹಿಂಗೆ ಅಂದ್ಕೊಂಡು ಆ ಶಾರ್ಟ್ ರೆಡಿ ಅಂದಾಗ ಹಿಂಗೆ ತಿರುಗಿದ್ರೆ ಆ ಮುಖ ನಟನ ಪ್ರಕಾಶ್ ರೈ ಮುಖ ಆಗಿರೋದು, ಅದು ನಿರ್ದೇಶಕನ ಮುಖ ಕಾಣ್ತಾ ಇರಲಿಲ್ಲ. ಹಾಗೆ ಅದನ್ನು ಭಾಳ ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋರು. ಅದನ್ನು ಹೆಂಗ್ರಿ ಥಿಯರಿನ ಹೇಳ್ರಿ ನಮಗೆ ಅಂದರೆ ಅದು ಹೇಳಕ್ಕೆ ಬರಲ್ಲ. ಅದು ಅವ್ರಿಗೆ ಗೊತ್ತಿರುವ ಅವರೇ ಮಾಡ್ಕೊಳ್ಳೋಂಥ ಒಂದು ಅಭ್ಯಾಸ ಅದು ಅಷ್ಟೇ. ಇದ್ರ ಜೊತೆಗೆ ಈಗ ಇನ್ನೊಂದು ಮುಖ್ಯವಾದಂಥ ವ್ಯಕ್ತಿ ನಮ್ಮ ಒಗ್ಗರಣೆ ಚಿತ್ರದಲ್ಲಿ ಭಾಳ ಮುಖ್ಯವಾದಂಥ ವ್ಯಕ್ತಿ ಮತ್ತು ಅವ್ರ ಬಗ್ಗೆ ತುಂಬ ಒಳ್ಳೆಯ ಮಾತುಗಳು ಕೇಳಿ ಬರ್ತಾಯಿದೆ. ಅದು ನಮ್ಮ ಛಾಯಾಗ್ರಾಹಕರು ಪ್ರೀತಾ ಅವರು. ಪ್ರೀತಾ ಈಸ್ ನನ್ನ ದೊಡ್ಡ ಶಕ್ತಿಯಾಗಿ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಯಾಕಂದರೆ ಪ್ರೀತಾ ಈ ಮುಂಚೆ ಆಕೆಯ ಮೊದಲ ಚಿತ್ರ ನಾನು ನನ್ನ ಕನಸಿನ ತಮಿಳು ಅವತರಣಿಕೆ ಅಭಿಯುಮ್ ನಾನುನಲ್ಲಿದ್ದರು. ಆಗಲೇ ತುಂಬ ಆಶ್ಚರ್ಯದಿಂದ ನೋಡಿದ್ದೆ ಅವರನ್ನು. ಈ ಸಿನಿಮಾ ಮಾಡಬೇಕಾದ್ರೆ ನನಗೆ ಎಲ್ಲೋ ಒಂದು ಕಡೆ ಆಕೆಯ ಸ್ಪರ್ಶ, ಆಕೆಯ ವೇ ಆಫ್ ಲುಕಿಂಗ್ ಎಟ್ ಥಿಂಗ್ಸ್ ಬೇಕು ಅನ್ನಿಸ್ತು. ಆ್ಯಂಡ್ ನನಗೆ ತುಂಬ ಖುಷಿ ಅಂದರೆ ನನ್ನ ಇಡೀ ಕಥೆಯನ್ನು ಆಕೆಗೆ ಹೇಳಿದಾಗ ನನಗೆ ಕಾಳಿದಾಸನ ಮನೆ ಹೀಗಿರಬೇಕು, ಅಲ್ಲಿ ಅವನು ಸ್ವಲ್ಪ ನೆಲದಲ್ಲಿರ್ತಾನೆ, ಅವನ ಕಲರ್ಸ್ ಇರುತ್ತೆ, ಅವನ ಅಗಿಯೋನು ಆ ವಸ್ತುಗಳನ್ನು ಇಟ್ಟಿರ್ತಾನೆ, ಸ್ವಲ್ಪ ಲೈಟ್ ಆ್ಯಂಡ್ ಶ್ಯಾಡೋನಲ್ಲಿ ನನಗೆ ಲೈಟಿಂಗ್ ಬೇಕಾಗತ್ತೆ. ಅವನ ಅಡುಗೆಯ ರುಚಿ, ಅವನ ಪಾತ್ರೆಗಳು, ಅವನ ಸೌಟು ಬೇರೆ, ಬರೀ ಗಂಡಸರೇ ಇರುವಂಥ ಮನೆ. ಎಲ್ಲಾದರೆ ಸ್ನೇಹ ಗೌರಿ ಅನ್ನೋಳು ಒಂದು ಬ್ಯೂಟಿ ಪಾರ್ಲರ್ ಇರ್ತಾಳೆ. ಭಾಳಷ್ಟು ಕನ್ನಡಿಗಳು ಬೇಕು ನನಗೆ. ಹೆಣ್ಮಕ್ಳೇ ಇರುವಂತಹ ಮನೆ, ಅಲ್ಲಿ ನಿಯಾನ್ ಲೈಟ್ಗಳಿರುತ್ತೆ, ಮೇಕಪ್ಗಳಿರುತ್ತೆ, ಆ ಒಂದು ಮೊದಲನೇ ಅಂತಸ್ತಲ್ಲಿರುತ್ತೆ, ಅಲ್ಲಿ ಒಂದು ಸ್ಕೈ ಹೊರಗಡೆ ಕಾಣಿಸ್ತಾ ಇರುತ್ತೆ. ಈ ಥರದ ಲೈಟ್ಸ್ ಬೇಕು ನನಗೆ. ಇವನ ಮನೆಯಲ್ಲಿ ಹಸಿರು ಜಾಸ್ತಿ ಇರುತ್ತೆ ಅಂತ. ಸೊ ಇದಿಷ್ಟನ್ನು ನಾನು ಹೇಳಿದ ಆ ಫೀಲನ್ನು, ಆ ಪಾತ್ರವನ್ನು ಒಬ್ಬೊಬ್ಬ ನಟರಿಂದ, ಮಾತಿನಿಂದ, ಸಂಗೀತದಿಂದ ಹೇಳೋದಲ್ಲದೆ ಕಣ್ಣಿಗೆ ಆಬ್ವಿಯಸ್ಸಾಗಿ ಕಾಣಿಸ್ಬೇಕು ಆ ಮನೆಗಳು.
ಆ ಭಾವಗಳು, ಈ ಥರದ ವ್ಯಕ್ತಿಗಳು ಅದನ್ನು ಅಷ್ಟು ಅದ್ಭುತವಾಗಿ ಮಾಡಿದ್ರು. ಅಷ್ಟು ಅದ್ಭುತವಾಗಿ ಊಟ ಅಂದರೆ ಆ ಊಟದ ಕಲರ್ಸ್, ಅದಾದ ಸಂಡೆ ಒಗ್ಗರಣೆ ಹಾಕ್ತಿದ್ರೆ ಆ ಒಗ್ಗರಣೆ ಅದಿರಲಿ, ಅನ್ನೋ ಯಾವುದನ್ನಾದ್ರು ಹೆಚ್ಚುತ್ತಿದ್ರೆ ಅದರ ಡೀಟೇಲಿಂಗ್ ಇರಲಿ, ಆ ಇಡೀ ಕೇಕ್ ಮೌಂಟೇಜನ್ನು ನೋಡಿದ್ರೆ ಅದು ಭಾಳ ಆ ಕೇಕ್ ಆ ಮೊಟ್ಟೆ ಒಡೆದು ಇಳುವುದಿರಲಿ, ಅದನ್ನೆಲ್ಲ ಆ ಡೀಟೇಲಿಂಗು, ಆ ಆರೆಂಜ್ ಜ್ಯೂಸ್ ಇರಲಿ, ಆ ಕ್ರೀಮ್ ಹಾಕೋದಿರಲಿ, ಐ ಥಿಂಕ್ ತುಂಬ ಅದ್ಭುತವಾದ ಪ್ರತಿಭೆ. ನನಗೆ ಈ ಫ್ರೇಮ್ ಬೇಕು ಅಂತಲ್ಲ, ನಾನು ಹೇಳಿದ್ದನ್ನು ನಾನೇ ಆಶ್ಚರ್ಯವಾಗೋ ರೀತಿಯಲ್ಲಿ. ಯಾಕಂದರೆ ಇವತ್ತೊಂದು ಒಳ್ಳೆಯ ವಿಷಯವನ್ನು ನಾವು ಹೇಳ್ತೀವಿ ಅಂದ್ಕೊಳ್ಳೋದಲ್ಲ, ಅದನ್ನು ಹೇಗೆ ಹೇಳ್ತೀವಿ, ಯಾವ ಥರ ಪ್ಯಾಕೇಜ್ ಮಾಡ್ತೀವಿ. ಐ ಥಿಂಕ್ ಪ್ರೀತಾ ಒಂದು ಅದ್ಭುತವಾದ ಟ್ಯಾಲೆಂಟ್. ಎಲ್ಲೂ ಸಿನಿಮಾದಿಂದ ಮೇಲೆ ಹೋಗದೆ, ಆ ಸಿನಿಮಾದ ಥರ ಏನಿದೆ ಗುಣಮಟ್ಟ ಅದಕ್ಕಿಂತ ಕೆಳಗೂ ಹೋಗದೆ, ಅದನ್ನು ಆ ಗುಣಮಟ್ಟದಲ್ಲೇ ತನ್ನ ಪ್ರತಿಭೆಯನ್ನು ಬೆಳೆಸ್ತಾ ಸಿನಿಮಾಗೆ ಒಂದು ಕತೆಗೆ ಪೂರಕವಾಗಿ ಸಿನಿಮಾಟೋಗ್ರಫಿ ಮಾಡೋದಿದೆಯಲ್ಲ, ಒಂದು ಒಳ್ಳೆ ಶಾರ್ಟ್ ಸುಮ್ಮನೆ ತೆಗೆಯೋದಲ್ಲ, ಅದನ್ನು ಕದ್ದು ನೋಡೋದು. ನಾನು ಹೇಳಿದೆ ಇಡೀ ಸಿನಿಮಾ ನನಗೆ ಸ್ವಲ್ಪ ಟೆಲಿಗಳು ಬೇಕು, ನನಗದೊಂದು ಈ ಸಿನಿಮಾದ ಇಡೀ ಕತೆ ಅಂದರೆ ಹೇಗೆಂದರೆ ಕಥೆಯಲ್ಲಿರೋ ಪಾತ್ರಗಳಿಗೆ ಕತೆ ಏನು ಅಂತ ಗೊತ್ತಿಲ್ಲ, ಆದರೆ ಪ್ರೇಕ್ಷಕನಿಗೆ ಗೊತ್ತು ಕತೆ. ಅವನು ಈ ಪಾತ್ರಗಳು ಮೀಟ್ ಮಾಡಿದ್ರೆ ಸಾಕು ಅಂದರೆ, ಸೊ ನನಗೆ ಅದೊಂದು ಪ್ಲಕ್ ಮಾಡಬೇಕು, ಸ್ವಲ್ಪ ದೂರದಿಂದ ಒಂದೊಂದು ಬಿಡಿ ಹೂವನ್ನು ತೆಗೆದಾಗಿರಬೇಕು ನನಗೆ. ಕೆಲವು ಮೊಮೆಂಟ್ಸ್ ಅಂದರೆ ಅದಕ್ಕೆ ಅವ್ರು ಯೂಸ್ ಮಾಡೋ ರೀತಿ, ಒಂದು ಕಿಟಕಿ ಒಳಗಡೆಯಿಂದ ಇಡೋದು, ಫೋರ್ಗ್ರೌಂಡ್ ಏನೋ ಇಟ್ಟು ನೋಡೋದು, ಯಾವುದೋ ಒಂದು ಸಲ ಹಿಂಗೆ ನೋಡ್ದಂಗೆ ಇರುತ್ತೆ. ಆ ಇಡೀ ಸ್ಕೂಲ್ ಆಫ್ ಮೇಕಿಂಗನ್ನು ಸಿನಿಮಾ ಮಾಡಬೇಕಾದ್ರೆ ಇಷ್ಟನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಅಚ್ಯುತ್. ಇಲ್ಲದ್ರೆ ಹಾಗೆ ಸಿನಿಮಾ ಮಾಡೋಕ್ಕಾಗಲ್ಲ, ಎಲ್ಲೆಲ್ಲ ಲೆವೆಲ್ಸ್ ನಾನು ಯೋಚನೆ ಮಾಡೋಕ್ಕಾಗುತ್ತೆ. ಅದು ಸಾಮಾನ್ಯ ಪ್ರೇಕ್ಷಕನಿಗೆ ಎಷ್ಟರ ಮಟ್ಟಿಗೆ ಈ ಡೀಟೇಲ್ಸ್ ಅರ್ಥ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ. ಬಟ್ ಒಬ್ಬ ನಿರ್ದೇಶಕನಾಗಿ ಈ ಲೇಯರ್ಸ್ಗಳ ಜೊತೆ ಕೆಲಸ ಮಾಡಬೇಕು. ರಾಜ ಅವರು ಯಾವ ಇನ್ಸ್ಟ್ರೂಮೆಂಟ್ನ ಅವ್ರು ಯೂಸ್ ಮಾಡ್ತಾರೆ ಅನ್ನೋದು, ಕಾಯ್ಕಿನವ್ರು ಯಾವ ಮಾತನ್ನು, ಯಾವ ಉಪಮೆಗಳನ್ನ ಯೂಸ್ ಮಾಡ್ತೀವಿ ಅನ್ನೋ ಈ ಥರ ಈ ವಿಷಯದಲ್ಲಿ ಪ್ರೀತಾ ಮಾಡಿದ ಕೆಲಸ ಅದ್ಭುತವಾದ ಕೆಲಸ. ನನಗೆ ಬಹಳ ದೊಡ್ಡ ಫ್ಯೂಚರ್ ಇದೆ. ಭಾರತ ದೇಶದ ಬಹಳ ಮುಖ್ಯ ದೊಡ್ಡ ಛಾಯಾಗ್ರಾಹಕಿ ಆಗ್ತಾಳೆ. ಯಾಕೆಂದರೆ ತೀವ್ರವಾಗಿ ಪ್ರೀತಿಸ್ತಾರೆ ಸಿನಿಮಾನ, ಕಲಿಕೆ ಜಾಸ್ತಿ ಇದೆ ಆಕೆ. ಹಿಂದಿನ ಸಿನಿಮಾಗೂ ಈ ಸಿನಿಮಾಗೂ ಬಹಳಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಈಗ ನಮ್ಮ ಚಿತ್ರ ಒಗ್ಗರಣೆ, ಅಡುಗೆ, ಬದುಕು ಇದೆಲ್ಲದ್ರ ಜೊತೆಗೆ ಒಂದಕ್ಕೊಂದಕ್ಕೆ ಹಿಂಗೆ ಹೆಣ್ಕೊಂಡಿರುವಂಥ ಚಿತ್ರ ಅದು. ನಿಮಗೆ ಇಷ್ಟು ಭಾಳಷ್ಟು ಸಿನಿಮಾಗಳು, ಭಾಳ ಭಾಷೆಯ ಸಿನಿಮಾಗಳನ್ನೆಲ್ಲ ನೋಡಿದ್ದೀರಾ ಮತ್ತು ಅದರಲ್ಲಿ ಅಭಿನಯಿಸಿದ್ದೀರಾ. ನಿಮಗೆ ಈ ಅಡುಗೆ ಅಂದ ತಕ್ಷಣ ಯಾವ್ದಾದ್ರು ಹಾಡು ನೆನಪಾಗುತ್ತಾ? ಬೆಸ್ಟ್ ಅನಿಸುವಂಥದ್ದು ವಿವಾಹ ಭೋಜನವಿದು, ವಿಶಿಷ್ಟ ಭಕ್ಷ್ಯಗಳಿವು, ಇವೆಲ್ಲ ನನಗೆ ಬೇಕು. ಆಹಾ, ಅದಕ್ಕಿಂತ ಪ್ರಪಂಚದಲ್ಲಿ ಹಾಡೋಕ್ಕೆ ಸಾಧ್ಯ ಇಲ್ಲ. ಆ ರಾಕ್ಷಸ ಪ್ರೀತಿ ಇದೆಯಲ್ಲ ಊಟದ ಬಗ್ಗೆ, ಒಂದು ವಿವಾಹ ಭೋಜನ ಆಹಾ ಅನ್ನೋದು, ಅದು ದೊಡ್ಡ ರಾಕ್ಷಸನನ್ನೇ ಕಾಮಿಕ್ ಮಾಡಿಬಿಡುತ್ತೆ ನೋಡಿ. ಅದು ಅವನನ್ನು ಒಂದು ಚಿಕ್ಕ ಮಗು ಮಾಡಿಬಿಡುತ್ತೆ ನೋಡಿ. ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಬೆಸ್ಟ್ ಮೊಮೆಂಟ್ಸ್ ಇನ್ ಹಿಸ್ಟ್ರಿ ಆಫ್ ಸಿನಿಮಾ ಒಂದು ಅದೇ. ಮತ್ತೊಬ್ಬರು ನಮ್ಮ ಚಿತ್ರದಲ್ಲಿ ಭಾಳ ಮುಖ್ಯವಾದಂಥ ಪಾತ್ರ ವಹಿಸಿರುವಂಥವರು ನಮ್ಮ ಪೋನಿ ವರ್ಮಾ ಅವರು ನಮ್ಮ ಚಿತ್ರದ ಕೋರಿಯೋಗ್ರಾಫರ್. ಪೋನಿ ವರ್ಮಾ ಅವರ ಜೊತೆ ಬಹುಶಃ ಸಾರ್ ಅವರ ಮೊದಲನೇ ಚಿತ್ರದ ಕೆಲಸ ಅಂತ ಕಾಣುತ್ತೆ. ಇಲ್ಲ, ಆಕೆ ನನ್ನ ನಿರ್ದೇಶನದಲ್ಲಿ ತಾನು ಮಾಡ್ತಿರೋ ಮೊದಲನೇ ಸಿನಿಮಾ. ಹೌದು. ನನ್ನ ನಿರ್ಮಾಣದಲ್ಲಿ ತನ್ನ ಬಹಳ ವರ್ಷಗಳಿಂದ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಅಲ್ಲಿಂದ ಅದು ಪ್ರೇಮಾಂಕುರವಾಗಿ ಮದುವೆ ಆಗಿದ್ದೀವಿ. ಬಟ್ ಆಕೆ ನನ್ನ ಮಡದಿ ಅನ್ನೋದಕ್ಕಿಂತ ನನ್ನನ್ನು ಮೀಟ್ ಮಾಡೋದಕ್ಕೆ ಮುಂಚೆನೇ ತುಂಬ ಹೆಸರಾಂತ ನೃತ್ಯ ನಿರ್ದೇಶಕಿ ಆಕೆ, ಕೊರಿಯೋಗ್ರಾಫರ್ ಇನ್ ಬಾಂಬೆ. ಇತ್ತೀಚಿನ ನೀವು ಡರ್ಟಿ ಪಿಕ್ಚರ್ ನೋಡಿರ್ಬೋದು, ಅಥವಾ ಸಂಜಯ್ ಲೀಲಾ ಬನ್ಸಣ್ಣ ಗುಜಾರಿಶ್ ನೋಡಿರ್ಬೋದು, ಪ್ರಿಯದರ್ಶನ್ ಹಲವು ಸಿನಿಮಾಗಳನ್ನು ಆಕೆ ಮಾಡಿದ್ದಾರೆ. ತುಂಬ ಅನುಭವ. ಅವ್ರು ಸ್ವಲ್ಪ ಫ್ಯಾಷನ್ ಮಾಡ್ತಾರೆ, ನಾನು ಸ್ವಲ್ಪ ಮೋರ್ ಸರ್ಟಲ್ ನಾನು. ಬಟ್ ಈ ಸಿನಿಮಾಗೆ ನಲ್ಲಿ ಆಕೆ ನಿರ್ದೇಶಕಿ ಆಗುವ ಕನಸು ಮತ್ತು ಆ ತಯಾರಿಯಲ್ಲಿದ್ದಾರೆ ಆಕೆ. ಯಾಕಂದರೆ ಇಷ್ಟು ವರ್ಷಗಳ ಟೆಕ್ನಿಷಿಯನ್ ಅನುಭವದಿಂದಾಗಿ. ಸೊ ನನಗೆ ಅಸೋಸಿಯೇಟ್ ಆಗು ಕೆಲಸ ಮಾಡ್ತೀನಿ ಅಂತ ಚಿತ್ರ ನಾನು ಹೇಳಿದ ಮೊದಲನೇದಿಂದ ಇರಬೇಕಾಗದೆ. ಯು ಆರ್ ನಾಟ್ ಜಸ್ಟ್ ಮೈ ವೈಫ್, ಬಿಕಾಸ್ ಯು ಆರ್ ಅನ್ ಅಸೋಸಿಯೇಟ್, ಯು ಹ್ಯಾವ್ ಟು ಅಸೋಸಿಯೇಟ್. ಆ ಕೆಲಸವನ್ನು ನಿಭಾಯಿಸ್ತಾ ಈ ಹಾಡುಗಳನ್ನು ನೀವು ಸಂಯೋಜನೆ ಮಾಡಬೇಕಾದ್ರೆ ಇದು ನೃತ್ಯಕ್ಕೆ ಸಂಬಂಧಪಟ್ಟ ಹಾಡುಗಳಲ್ಲ, ಇದು ಭಾವಕ್ಕೆ, ಕತೆಗೆ, ಚಿಕ್ಕ ಚಿಕ್ಕ ಕತೆಗಳಿರ್ಬೇಕು. ಸೊ ಆ ಹೇಳಿದಾಗ ಕೊರಿಯೋಗ್ರಫಿಂಗ್ ಎ ಸಾಂಗ್ ವಾಸ್ ವೆರಿ ಇಂಪಾರ್ಟೆಂಟ್. ಆಕೆಯ ಅನುಭವ ತುಂಬ ದೊಡ್ಡ ಬಲವಾಗಿತ್ತು ನನಗೆ. ಆ್ಯಂಡ್ ಪರ್ಸ್ನಲ್ಲಾಗಿ ಮಡದಿ ಜೊತೆಗಿರೋದು ಅನ್ನೋದು ಇದೆಯಲ್ಲ, ಆ್ಯಂಡ್ ಅವ್ರನ್ನ ಬಿಟ್ಟಿರೋ ಅಂಥ ಅವಶ್ಯಕತೆ ನಮಗೆಲ್ಲ, ಎಲ್ಲೋ ಒಂದು ಕಡೆ ಒಂದು ಪ್ರೀತಿ ಇರುತ್ತೆ, ಸ್ವಲ್ಪ ಸಹಿಸ್ಕೊಳ್ತಾರೆ ನಮ್ಮ ಕೋಪಗಳನ್ನು ಕೂಡ. ಅದು ಒಂದು ಅದ್ಭುತವಾದ ಒಂದು ಅನುಭವ. ಬಟ್ ಆ್ಯಸ್ ಪ್ಲಸ್ ಆಕೆ ಆಲ್ರೆಡಿ ಸಿನಿಮಾಟೋಗ್ರಾಫರ್ ಪ್ರೀತಾ ಇರೋದ್ರಿಂದ, ಸಾಕಷ್ಟು ಜನ ಹೆಣ್ಮಕ್ಳಿರೋದ್ರಿಂದ, ಪ್ಲಸ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸು ಭಾಳಷ್ಟು ಜನ, ಅನನ್ಯ ಕಾಸರವಳ್ಳಿ ಇರ್ಬೋದು, ಲಾವಣ್ಯ ಇರ್ಬೋದು, ಪ್ರಿಯಾಂಕಾ ಇರ್ಬೋದು, ಇವರೆಲ್ಲ ಇದ್ದಿದ್ದರಿಂದ ಆ ಗುಂಪು ಒಟ್ಟಿಗೆ ಇರೋದಕ್ಕೆ ತುಂಬ ಹೆಲ್ಪ್ ಆಯಿತು ಟು ಬ್ರಿಂಗ್ ದ ಹೋಲ್ ಯೂನಿಟ್ ಟುಗೆದರ್. ಶಿ ವಾಸ್ ಆಲ್ಸೋ ವೆರಿ ಮೇಜರ್ ಸೋರ್ಸ್ ಆಫ್ ಎನರ್ಜಿ ಫಾರ್. ನಮ್ಮ ಡೈರೆಕ್ಟರ್ ತಮಾಷೆ ಮಾಡ್ತಾ ಇರ್ತಾರೆ,
ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಬರೀ ಗಂಡು ಹುಡುಗರೇ ಓಡಾಡ್ತಾ ಇದ್ದಾರೆ. ಭಾಳ ಗಂಡು ಹುಡುಗರೇ ಇದ್ದರೆ ಜೆಂಟ್ಸ್ ಟಾಯ್ಲೆಟ್ ಥರ ಇರುತ್ತೆ ಯೂನಿಟ್, ಚೆನ್ನಾಗಿರಲ್ಲ ಅದು ಅಲ್ವೇ. ಹೆಣ್ಮಕ್ಳಿದ್ರೆ ಏನಾಗುತ್ತೆ ಅಂದರೆ, ಮೊದಲು ಹೆಣ್ಮಕ್ಳು 10 ಜನರ ಹತ್ರ ಬೈಸ್ಕೊಳ್ಳೋಕೆ ಇಷ್ಟಪಡಲ್ಲ, ಅದಕ್ಕೆ ಕೆಲಸ ಕರೆಕ್ಟಾಗಿ ಮಾಡಿಬಿಡ್ತಾರೆ, ಅಚ್ಚುಕಟ್ಟಾಗಿ ಮಾಡಿಬಿಡ್ತಾರೆ. ಗಂಡಸರು ಹೆಂಗಸರು ಮುಂದೆ ಬೈಸ್ಕೊಳ್ಳೋಕೆ ಇಷ್ಟಪಡಲ್ಲ, ಅದಕ್ಕೆ ಆ ಬೈದಿನ ಸರಿಯಾಗಿ ಕೆಲಸ ಮಾಡಿಬಿಡ್ತಾರೆ, ಒಂದು ಸ್ವಲ್ಪ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬರ್ತಾರೆ. ಬೆಳಗ್ಗೆ ನೀಟಾಗಿ ಸ್ನಾನ ಮಾಡಿ. ಜಸ್ಟ್ ಎ ಜೋಕ್, ಬಟ್ ಆಲ್ ಆಫ್ ವಂಡರ್ಫುಲ್, ಮೈ ಅಸಿಸ್ಟೆಂಟ್ಸ್ ಆರ್ ವಂಡರ್ಫುಲ್. ಹಾಗೆ ನಮ್ಮ ಚಿತ್ರದಲ್ಲಿ ಕೂಡ 2 ಭಾಗ ಇದೆ. ಒಂದು ಬರೀ ಗಂಡಸರೇ ಇರುವಂಥ ವಲಯ, ಒಂದು ಬರೀ ಹೆಂಗಸರೇ ಇರುವಂಥ ವಲಯ. ಎರಡೂ ವಲಯನೂ ಭಾಳ ಸಶಕ್ತವಾದ ನಟರ ದಂಡಿರುವಂಥ ವಲಯ. ಅದರಲ್ಲಿ ಈ ಹೆಣ್ಣುಗಳ ವಲಯ ಇದೆಯಲ್ಲ, ಅದರಲ್ಲಿ ಭಾಳ ಮಹಾಮೇರಿ ನಟರುಗಳೇ ಇದ್ದಾರೆ. ಊರ್ವಶಿ ಮೇಡಮ್ ಇದ್ದಾರೆ, ಸ್ನೇಹ ಅವರಿದ್ದಾರೆ. ಅಂಥ ಒಂದು ದೊಡ್ಡ ನಟಿ ಸ್ನೇಹ ಅದು ತುಂಬ ಸುಂದರವಾದ ಮುಖ ಅದು. ಆ್ಯಂಡ್ 3 ಭಾಷೆಗೂ ಗೊತ್ತಿರುವಂಥ ಮುಖ. ಆ ಸುಂದರವಾದ ಮುಖದೊಳಗೆ ನೋವು ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ. ಯಾಕಂದರೆ ಆಗಲೇ ಅಯ್ಯೋ ಈಕೆ ನೋವಾಗಬಾರ್ದು ಅನ್ನೋ ಒಂದು ಫೀಲ್ ನಮಗೆ ರಿಲೇಟ್ ಆಗುತ್ತೆ. ತುಂಬ ಅವರ ಅನುಭವ ತುಂಬ ಬ್ಯೂಟಿಫುಲ್ ಕೆಲಸ ಮಾಡಿದ್ದಾರೆ ಅವರು. ಆ್ಯಂಡ್ ಊರ್ವಶಿ, ನನಗೆ ಆ ಊರ್ವಶಿ ಅನ್ನುವ ನಟಿಯನ್ನು ನೋಡಿದ್ರೆ ದಿಗ್ಭ್ರಾಂತನಾಗ್ಬಿಡ್ತಾನೆ. ಯಾಕಂದ್ರೆ ನೋಡಿ, ಒಂದು ಚಿಕ್ಕ ವಿಷಯ, ಅಲ್ಲೆಲ್ಲೂ ನಮ್ಮ ರಾಮ ವಿಜಯ್ ಎಷ್ಟು ಒಳ್ಳೆ ನಟ ಹುಡುಗ, ಥಿಯೇಟರ್ ಆ್ಯಕ್ಟ್ರು, ಟ್ರಾನ್ಸ್ಜೆಂಡರ್ ರೋಲ್ ಮಾಡಿರ್ತಾನೆ. ಆಕೆಗೆ ಏನಾಯ್ತು ಅವಳು ಹಂಗಿದ್ದಾಳೆ ಅಂದ ತಕ್ಷಣ ಯಾರೋ ಲಿಫ್ಟ್ ಕೊಟ್ಟಿರ್ತಾನೆ ನೋಡು. ನಿಂಗೆ ಹೆಂಗೆ ಗೊತ್ತು ಅಂದರೆ, ಏಟ್ ಬಿದ್ದರೆ ರಕ್ತ ಬರಬೇಕು, ನಾಚಿಕೆ ಹೋಗಿ ಬರ್ತದೆ ಅಂದ ತಕ್ಷಣ ಊರ್ವಶಿ ನಾಚಿಕೆನಾ ಅಂದರೆ ಒಂದು ಪ್ರಶ್ನೆ. ಓ ನಾಚಿಕೆ ಅಂತಾರೆ. ಒಬ್ಬ ನಟಿ ನಾಚಿಕೆನಾ? ಹಾಂ ನಾಚಿಕೆ. ಅದು ಒಂದು ಇಷ್ಟು ದೊಡ್ಡ ವಿಷಯವನ್ನು ಆ ಮೂರಲ್ಲಿ ಹೇಳೋಕ್ಕೆ ಸಾಧ್ಯ ಆಗೋದು, ದಟ್ ಈಸ್ ಅನ್ ಲೀಪ್ ಆಫ್ ಅನ್ ಆ್ಯಕ್ಟರ್. ಅದು ಅನುಭವದಿಂದ ಬರುವಂಥದ್ದು. ಪ್ಲಸ್ಸು ಒಬ್ಬ ನಿರ್ದೇಶಕನಿಗೆ ನಿಮ್ಮಂಥ ನಟರಾಗಲಿ, ಊರ್ವಶಂಥ ನಟರಾಗಲಿ, ಮಂಡ್ಯ ರಮೇಶ್ ನಟರಾಗಲಿ, ನನಗೆ ಯಾಕೆ ಖುಷಿ ಆಗ್ತದೆ ಅಂದರೆ, ನಾನು ನಂಬೋದು ನಿರ್ದೇಶಕನಾಗಿ ಒಂದು ಕಥೆಯನ್ನು ಹೇಳಿಬಿಟ್ರೆ ಆ ಕ್ಷಣದಲ್ಲಿ ಬದುಕಿ ಇಟ್ ಈಸ್ ಬಾರ್ನ್ ಫಾರ್ ದಟ್ ಮೂಮೆಂಟ್. ಆಲ್ರೆಡಿ ರೆಡಿಮೇಡ್ ಆ್ಯಕ್ಟಿಂಗ್ ತೊಗೊಂಬರಲ್ಲ. ಆ ಥರದಲ್ಲಿ ಐ ಆಮ್ ವೆರಿ ಲಕ್ಕಿ ವಿತ್ ದೋಸ್ ಆ್ಯಕ್ಟರ್ಸ್. ಇನ್ನೂ ಹಲವು ವಿಷಯಗಳನ್ನು ಪ್ರಕಾಶ್ ಸರ್ ಜೊತೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. ಆಹಾ